ಇವತ್ತು ಹೀರೆಕಾಯಿ ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಬೇಗನೆ ತುಂಬ ರುಚಿಯಾಗಿ ಮಾಡುವಂತಹ ರೆಸಿಪಿ. ಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 2, ಈರುಳ್ಳಿ, ಬೆಳ್ಳುಳ್ಳಿ ಒಂದು ಗಡ್ಡೆ, ಒಂದು 2ರಿಂದ 3 ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಹೀರೆಕಾಯಿನ ಮೇಲೆ ಚಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡಿ ನೋಡಿರಿ, ಸಾರಿನ ಟೇಸ್ಟೇ ಬೇರೆ ಥರ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಈ ಥರ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3 ವಿಷಲ್ ಬರೆಸ್ಕೊಬೇಕು ಸಾಕು, ಅಷ್ಟೇ. ಜಾಸ್ತಿ ಏನು ಬರ್ಸೋದು ಬೇಕಾಗಿಲ್ಲ. ಒಂದು 3 ವಿಷಲ್ ಬರೆಸ್ಕೊಳ್ಳಿದ್ರೆ ನೀಟಾಗಿ ಬೆಂದ್ಕೊತೈತೆ. ಈ ಥರ ಮಾಡಿ ನೋಡಿದ ಮೇಲೆ ನೀವು ವಾರಕ್ಕೊಂದ್ಸಲ ಆದರೂ ನೀವು ಇದೇ ಥರ ಮಾಡಿ ನೋಡ್ತೀರ, ಅಷ್ಟು ಟೇಸ್ಟ್ ಕೊಡುತ್ತೆ. ಮಕ್ಕಳಂತೂ ತುಂಬಾ ಈ ಸಾರನ್ನ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ 3 ವಿಷಲ್ ಬಂದಿದೆ. 3 ವಿಷಲ್ ಬಂದಿದ ತಕ್ಷಣ ಇವಾಗ ಒಗ್ಗರಣೆ ಮಾಡ್ಕೊಬೇಕು. ನೆಕ್ಸ್ಟು ನೋಡಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಟೊಮೆಟೊ ಮಾತ್ರ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ತರಕಾರಿ ಎಲ್ಲ ಹಂಗಂಗೆ ಇರಲಿ. ಆ ತರಕಾರಿ ಆಲ್ರೆಡಿ ಎಲ್ಲ ಮ್ಯಾಶ್ ಆಗಿ ಟೇಸ್ಟೇ ಸಾರು ಬೇರೆ ಥರ ಕೊಟ್ಟಿರುತ್ತೆ. ಇವಾಗ ನಾವೇನು ಮಾಡಬೇಕಂದ್ರೆ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ನಾವು ಮಾಮೂಲಿ ಥರ ಒಗ್ಗರಣೆ ಮಾಡ್ಕೊಬೇಕು. ನಾನು ಆಲ್ರೆಡಿ ಬ್ಲಾಗೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಹಾಕೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಮಕ್ಳಿಗೆಲ್ಲ ಸ್ಕೂಲ್ ರಜಾ, ವಾಯ್ಸ್ ರೆಕಾರ್ಡಿಂಗೇ ನನ್ನ ಕೈಲಿ ಕೊಡೋಕ್ಕಾಗ್ತಾಯಿಲ್ಲ. ಫುಲ್ ಕೊಟ್ಟು ಎಂಡಿಂಗ್ ಫಿನಿಶಿಂಗ್ ಮಾಡುವಾಗ ಏನಾದರೂ ಒಂದು ಸೌಂಡ್ ಮಾಡ್ತಾರೆ. ಅದರಿಂದ ನಾನು ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಅವ್ರು ಮಲ್ಕೊಂಡಿರೋ ಟೈಮಲ್ಲಿ ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಆದ್ರೂ ಏನಾದರೂ ಒಂದು ಡಿಸ್ಟರ್ಬೆನ್ಸೇ. ಆಲ್ರೆಡಿ ಇವಾಗ ಮಳೆ ಬಂದು ಸೌಂಡ್ಗಳು ಬರ್ತಾಯಿದೆ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು, ಈರುಳ್ಳಿಯೆಲ್ಲ ಏನಾಗಿರುತ್ತೆ ಅಂದರೆ ಕ್ರಂಚಿ ಆಗಿರುತ್ತೆ. ಇವಾಗ 1ರಿಂದ 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಗ್ಯಾಸ್ ಉರಿ ಸಿಮ್ಮಲ್ಲಿಟ್ಟು ನಾವು ಫ್ರೈ ಮಾಡ್ಕೊಬೇಕು, ಸೀದಿಸ್ಬಾರ್ದು. ಇವಾಗ ನಾವು ಅದನ್ನು ವಿಷಲ್ ಬರ್ಸ್ಕೊಂಡಿದ್ದೀವಿ, ಆ ಬೇಳೆ ತರಕಾರಿ ಅದು ಇದ್ರಲ್ಲಿ ಹಾಕಿ ನೀಟಾಗಿ ತಿರುವು ಕಟ್ಕೊಂಡು ಉಪ್ಪು ಖಾರ ಎಲ್ಲ ನಾವು ನೋಡ್ಕೊಬೇಕು. ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಸಾಕು. ಇದು ಬಂದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು 3 ನಿಮಿಷ ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಸಾಕು, ಸಾರು ರೆಡಿ ಆಗುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, ಎಷ್ಟು ಬೇಗನೂ ಮಾಡ್ಬೋದು. ಕ್ವಿಕ್ಕಾಗಿ ಮಾಡಬೇಕು, ಟೇಸ್ಟಾಗಿ ಮಾಡಬೇಕಂದ್ರೆ ಈ ಥರ ನೀವು ಮಾಡಿ ನೋಡಿರಿ. ಉಪ್ಪು ನಾನು ಸ್ವಲ್ಪ ಕಮ್ಮಿ ಇರೋದ್ರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಈ ಥರ ತಿಕ್ನೆಸ್ ಇದ್ದರೆ ಸಾಕು, ಜಾಸ್ತಿ ನೀರು ಬೇಡ, ಜಾಸ್ತಿ ತಿಕ್ನೆಸ್ಸಾಗೂ ಬೇಡ. ಈ ಥರ ಮೀಡಿಯಮ್ ಇದರಲ್ಲಿ ಇರಲಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ನೀಟಾಗಿ ಕುದಿಯಕ್ಕೆ ಬಿಡಬೇಕು. ಆವಾಗಲೇ ಆ ಮಸಾಲೆ, ಆ ಸಾಂಬಾರು ಪುಡಿ ಎಲ್ಲ ನೀಟಾಗಿ ಸಾರಲ್ಲಿ ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸಾಕು. ತುಂಬಾ ಬಿಸಿ ಬಿಸಿಯಾಗಿರೋ ಟೇಸ್ಟಿಯಾಗಿರೋ ಹೀರೆಕಾಯಿ ಸಾರು ರೆಡಿ ಆಯಿತು. ನೋಡಿದ್ರಾ? ಇವಾಗ ಅನ್ನ ಮಾಡಿ, ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಮಾಡಿ ತಿನ್ನೋದೊಂದೇ ಬಾಕಿ, ಅಷ್ಟು ಚೆನ್ನಾಗಿರುತ್ತೆ.